ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ವಾಯ್ಸ್ ಓವರ್. ಇವತ್ತಿನ ವಿಡಿಯೋದಲ್ಲಿ ಹೈ ಕುಕೀಸ್ ನ 8th ಎಪಿಸೋಡ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ನಮ್ಮ ಯುಪಿಲ್ ಸರ್ ಸೋಯಿಂಗ್ ನ ನೋಡ್ತಿರೋದನ್ನ ತೋರಿಸಿ ಲಾಸ್ಟ್ ಎಪಿಸೋಡ್ ಎಂಡ್ ಆಗಿದ್ದಲ್ವಾ, ಅವಳು ನಮ್ಮ ಸೋಯಿಂಗ್ ನ ಅಕ್ಕ ಎಂದು ಅವರಿಗೆ ಗೊತ್ತಿರುತ್ತಲ್ವಾ. ಹಾಗೆ ನಮ್ಮ ಯುಪಿಲ್ ಸರ್ ಸೋಯಿಂಗ್ ನ ಕ್ಲಾಸ್ ರೂಮ್ ಗೆ ಕರೆದುಕೊಂಡು ಬರ್ತಾರೆ. ಸೋಯಿಂಗ್ ನ ಕಂಡ ತಕ್ಷಣ ಈ ಹುಡುಗ ಅವಳ ಮೇಲೆ ಒಂದು ಕಣ್ಣಿಟ್ಟಿರ್ತಾನೆ. ಹಾಗೆ ನಮ್ಮ ಸೋಯಿಂಗ್ ದಾಹಿಯ ಪಕ್ಕ ಬಂದು ಕೊಡ್ತಾಳೆ. ದಾಹಿ ಅವಳೊಂದಿಗೆ ತುಂಬಾ ಖುಷಿಯಿಂದ ಮಾತನಾಡುತ್ತಾಳೆ. ಹಾಗೆ ಸೀನ್ ಕಟ್ ಆಗಿ ನಮ್ಮ ಸಿಯಾನ ತೋರಿಸುತ್ತಾರೆ. ಈ ಎಲ್ಲಾ ಕಾರ್ಯಗಳನ್ನ ನಾನು ನಿನ್ನೊಂದಿಗೆ ಮತ್ತೆ ಹೇಳ್ತೇನೆ, ನನ್ನ ಪರಿಚಯ ಇಲ್ಲದ ಹಾಗೆ ನಟಿಸಿದರೆ ಸಾಕು. ಇದೆಲ್ಲ ಸೋಯಿಂಗ್ ನ ರಕ್ಷಿಸೋದಕ್ಕೆ ಅಂದಾಗ ನಮ್ಮ ಸಿಯಾ ಅವಳೊಂದಿಗೆ ಈ ವಿಷಯದ ಕುರಿತು ಮತ್ತೇನೋ ಕೇಳೋದಿಲ್ಲ. ನಂತರ ಅವರಿಬ್ಬರು ಸ್ವಿಮ್ಮಿಂಗ್ ಕ್ಲಾಸ್ ಅಲ್ಲಿ ಒಬ್ಬರನ್ನೊಬ್ಬರು ನೋಡಿದಾಗಲೂ ಅವರಿಬ್ಬರು ಗೊತ್ತಿಲ್ಲದ ಹಾಗೆ ಬಿಹೇವ್ ಮಾಡ್ತಿರುತ್ತಾರೆ. ಅದೇ ಸಮಯ ನಮ್ಮ ದಾಹಿನ್ ಅವಳೊಂದಿಗೆ ಮಾತಾಡ್ತಿರುವಾಗ ನಮ್ಮ ಈ ರೋಮಿಯೋ ಅವಳ ತೀರ ಬಂದು, ನೀನು ಅಮೆರಿಕಾದಿಂದ ಬಂದಿದ್ದು ಅಂತ ಹೇಳಿದ್ರು, ಆದರೆ ನಿನ್ನ ಇಂಗ್ಲಿಷ್ ಅಷ್ಟೇನೋ ಕ್ಲಿಯರ್ ಇಲ್ವಲ್ಲ, ನೀನು ನನ್ನ ಫ್ರೆಂಡ್ ಆದರೆ ಮಾತ್ರ ನಿನಗೆ ನಮ್ಮ ಕ್ಲಾಸ್ ಅಲ್ಲಿ ಹ್ಯಾಪಿ ಆಗಿರೋದಕ್ಕಾಗೋದು, ಅದಕ್ಕೆ ನಾನು ಹೇಳಿದ ಹಾಗೆ ಮಾಡ್ಬೇಕೆಂದು ಹೇಳಿ ಬ್ಯಾಟ್ ಟಚ್ ಮಾಡಿದಾಗ ನಮ್ಮ ಸೋಯಿಂಗ್ ಅವನನ್ನ ದೂರ ತಳ್ಳಿ ಹಾಕ್ತಾಳೆ. ಆದರೂ ನಮ್ಮ ರೋಮಿಯೋ ಸುಮ್ಮನಿರದೆ ಪುನಃ ಅವಳ ತೀರ ಹೋಗ್ತಿರುವಾಗ ನಮ್ಮ ಸಿಯಾ ಅವರನ್ನ ತಡಿತಾನೆ. ಹಾಗೆ ಅವರಿಬ್ಬರು ಮಾತಾಡ್ತಿರುವಾಗ ಇನ್ ಮುಂದೆ ಆ ರೋಮಿಯೋ ನಿನ್ನೊಂದಿಗೆ ಕೆಟ್ಟದಾಗಿ ಬಿಹೇವ್ ಮಾಡಿದ್ರೆ ನನ್ನೊಂದಿಗೆ ಹೇಳಿದ್ರೆ ಸಾಕು ಅಂತ ಜಿಂಬಾ ಅವಳೊಂದಿಗೆ ಹೇಳಿದಾಗ ನಾನು ಹೇಳಬಹುದಾ ಎಂದು ನಮ್ಮ ದಾಹಿ ಕೇಳ್ತಾಳೆ. ನಮ್ಮ ಗುಂಡಮ್ಮನಿಗೆ ಅವನ ಮೇಲೆ ಫಸ್ಟ್ ಇಂದನೇ ಒಂದು ಕ್ರಶ್ ಇರುತ್ತೆ. ಹಾಗೆ ನಮ್ಮ ದಾಹಿ ನಲ್ಲಿಂದ ಹೋದ ನಂತರ ನಮ್ಮ ಜಿಂಬಾ ಅವಳನ್ನ ಲಿಜಾ ಅಂತ ಕರೆಯದೆ ಅವಳ ಒರಿಜಿನಲ್ ಹೆಸರನ್ನ ಕರೆದಿದ್ದನ್ನ ಕೇಳಿ ನೀನ್ ಯಾರೆಂದು ಕೇಳಿದಾಗ ನಾನು ಮೊದಲು ಸೋಯಿಂಗ್ ನ ಕೊಲಿಗ್ ಆಗಿದ್ದೆ, ಈಗ ನಿನ್ನ ಕೊಲಿಗ್ ಎಂದು ಜಿಂಬಾ ಹೇಳ್ತಾರೆ. ಹಾಗೆ ಅವರಿಬ್ಬರು ಮಾತಾಡ್ತಿರೋದನ್ನ ನಮ್ಮ ರೋಮಿಯೋ ನೋಡ್ತಿರುತ್ತಾನೆ. ಹಾಗೆ ಸಿಂಕಟಾಗಿ ನಮ್ಮ ದಾಹಿನ್ ಅವಳ ರೂಮ್ ನ ತೋರಿಸೋದಕ್ಕೆ ಬರ್ತಾಳೆ. ಈ ರೂಮ್ ಮೊದಲು ಸೋಯಿಂಗ್ ಎಂಬ ಹುಡುಗಿಯ ರೂಮ್ ಆಗಿತ್ತು. ತುಂಬಾ ಚೆನ್ನಾಗಿ ಓದುತ್ತಿದ್ದರು. ಮುಖದಲ್ಲೊಂದು ಮಾರ್ಕ್ ಇರುವ ಕಾರಣ ಬಾಕಿ ಸ್ಟೂಡೆಂಟ್ಸ್ ಎಲ್ಲ ಅವಳನ್ನ ಅವಾಯ್ಡ್ ಮಾಡಿ ಗೇಲಿ ಮಾಡ್ತಿದ್ರು. ಆದರೆ ಸಿಯಾ ಮಾತ್ರ ಅವಳನ್ನ ಇಲ್ಲಿ ತನಕ ಏನೂ ಹೇಳಿಲ್ಲ, ತುಂಬಾ ಕೇರ್ ಇಂದ ನೋಡಿಕೊಳ್ತಿದ್ದ ಅಂತ ಹೇಳ್ತಿರುವಾಗ ನನಗೆ ಸೋಯಿಂಗ್ ನ ಇಷ್ಟ ಅಂತ ಹೇಳಿದ್ದು ನಿಜ ಅಂತ ನಮ್ಮ ಸೋಯಿಂಗ್ ಗೆ ಕನ್ಫರ್ಮ್ ಆಗುತ್ತೆ. ಹಾಗೆ ನಮ್ಮ ಸೋಯಿಂಗ್ ಅವಳ ಡ್ರೆಸ್ ನ ಕಬೋರ್ಡ್ ಅಲ್ಲಿ ಇಡ್ತಿರುವಾಗ ನಾನು ನಿನಗೆ ಹೆಲ್ಪ್ ಮಾಡ್ತೇನೆ ಎಂದು ಹೇಳಿ ದಾಹಿನಲ್ಲಿಂದ ಹೋಗ್ತಿರೋದಿಲ್ಲ. ಯಾಕೆಂದರೆ ನಮ್ಮ ಸೋಯಿಂಗ್ ನ ಕೆಲ ಐಟಮ್ಸ್ ನ ಕದಿಯೋದಕ್ಕೆ ಅಲ್ಲೇ ನಿಂತಿರೋದು. ಹಾಗೆ ಅದನ್ನ ತೆಗೆದು ಅಲ್ಲಿಂದ ಹೋಗ್ತಾಳೆ. ಹಾಗೆ ಸಿನ್ಕಟ್ ಆಗಿ ಸಿಯಾ ಹೀಜಿನ ನೋಡ್ತಿರುತ್ತಾನೆ. ನನ್ನ ಫಾಲೋ ಮಾಡೋದಕ್ಕೆ ಆ ಜಿಂಬೋ ಹೇಳಿರಬಹುದಲ್ವಾ, ನನ್ನ ಲವ್ ಮಾಡೋದಕ್ಕೆ ನಿನ್ನೊಂದಿಗೆ ಆ ಜಿಂಬೋ ಯಾಕೆ ಹೇಳಿದ್ದು, ಅವನು ಹೇಳಿದ ಹಾಗೆ ಕೇಳೋದಕ್ಕೆ ನಿನಗೆ ನಾಚಿಕೆ ಆಗಲ್ವಾ ಅಂತ ಕೇಳಿದಾಗ ಇದಕ್ಕೆ ಕಾರಣ ನನ್ನ ಸ್ಕೂಲ್ ಫೀಸ್ ನ ಜಿಂಬೋ ಕಟ್ತಿರೋದು. ನನ್ನ ಅಮ್ಮ ಕ್ಯಾನ್ಸರ್ ಪೇಷಂಟ್, ಅದಲ್ಲದೆ ನನ್ನ ಅಪ್ಪ ಊರ ತುಂಬಾ ಸಾಲ ಮಾಡಿ ಹೋದ್ರು, ಪಾರ್ಟ್ ಟೈಮ್ ವರ್ಕ್ ಮಾಡಿದ್ರು, ಆ ದುಡ್ಡು ಸಾಕಾಗಲ್ಲ, ಇನ್ನೇನು ಮಾಡೋದು ಅಂದಾಗ ನಮ್ಮ ಹೀಸನ್ ಗೆ ತುಂಬಾ ಫೀಲ್ ಆಗುತ್ತೆ. ಅದೇ ಸಮಯ ರೂಮ್ ಕ್ಲೀನ್ ಮಾಡುವಂತ ನಮ್ಮ ಜಿಂಬೋ ಮೆಸೇಜ್ ಮಾಡಿದಾಗ ನಮ್ಮ ಸಿಯಾ ಬೇಗ ಅಲ್ಲಿಂದ ಹೋಗ್ತಾನೆ. ಈ ಕಡೆ ನಮ್ಮ ದಾಹಿನ್ ಸೋಯಿಂಗ್ ನ ಇನ್ನರ್ಸ್ ಕದ್ದಿದ್ದು ಈ ರೋಮಿಯೋ ಬೆದರಿಸಿದ ಕಾರಣ ಎಂದು ನಮಗಿಲ್ಲಿ ತೋರಿಸುತ್ತಾರೆ. ಇನ್ನರ್ಸ್ ನ ಸ್ಮೆಲ್ ಮಾಡಿ ನೋಡಿದ ನಂತರ ಅದನ್ನ ಸೋಯಿಂಗ್ ಯೂಸ್ ಮಾಡದೆ ಪ್ರೈಸ್ ಟ್ಯಾಗ್ ನ ಸಹ ತೆಗೆದಂತಹ ಹೊಸ ಇನ್ನರ್ ಎಂದು ನಮ್ಮ ಈ ರೋಮಿಯೋಗೆ ಗೊತ್ತಾಗುತ್ತೆ. ಹಾಗೆ ಅವಳೊಂದಿಗೆ ನನಗೆ ಬೇಕಾಗಿರೋದು ಅವಳು ಯೂಸ್ ಮಾಡಿದಂತಹ ಇನ್ನರ್ಸ್ ಎಂದು ಹೇಳಿ ಅವಳೊಂದಿಗೆ ಕಿರ್ಚುವಾಗ ಅದರೊಳಗೆ ಆ ಕುಕೀಸ್ ನ ಇರೋದನ್ನ ಕಂಡು ಅದನ್ನ ಹಿಡಿದು ನಿಂತಿರೋದನ್ನ ತೋರಿಸಿ ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಸೋಯಿಂಗ್ ಸ್ಟೂಡೆಂಟ್ಸ್ ನ ಡೀಟೇಲ್ಸ್ ನೋಡ್ತಿರೋದನ್ನ ತೋರಿಸುತ್ತಾರೆ. ಸ್ಕೂಲ್ ಅಲ್ಲಿ ಇರುವಂತಹ ಎಲ್ಲಾ ಸ್ಟೂಡೆಂಟ್ಸ್ ನ ಡೀಟೇಲ್ಸ್ ನ ಆಂಟಿ ಅವಳಿಗೆ ಮೊದಲೇ ಕೊಟ್ಟಿರ್ತಾರೆ. ಅದರಲ್ಲಿ ರೆಡ್ ಮಾರ್ಕ್ ಮಾಡಿರುವಂತಹ ಸ್ಟೂಡೆಂಟ್ಸ್ ಸೋಯಿಂಗ್ ನ ಕ್ಲೈಂಟ್ ಅಂತ ಹೇಳಿ ಅವಳಿಗಿಂತ 10 ಪಟ್ಟು ಕ್ಲೈಂಟ್ಸ್ ನ ನೀನು ಹಿಡಿದರೆ ನಿನಗೆ ಆ ಆಂಟಿಡಾಟ್ ಸಿಗುತ್ತೆ ಅಂತ ಹೇಳಿರ್ತಾರೆ. ಅದಲ್ಲದೆ ನಮ್ಮ ಸೋಯಿಂಗ್ ಗೆ ಆ ಸ್ಕೂಲ್ ಅಲ್ಲಿ ಅಡ್ಮಿಷನ್ ಸಿಗಬೇಕೆಂದರೆ ಒಂದು ಎಕ್ಸಾಮ್ ನ ಬರಿಬೇಕು. ಅದರಲ್ಲಿರುವಂತಹ ಪ್ರಶ್ನೆಗೆ ಉತ್ತರ ಆಂಟಿ ಕೊಟ್ಟಂತಹ ಆ ಟ್ಯಾಬ್ ಅಲ್ಲಿ ಇರುತ್ತೆ. ಕುಕೀಸ್ ನ ತಿಂದು ನೀನೆಲ್ಲ ಆನ್ಸರ್ಸ್ ನ ಮೈಂಡ್ ಅಲ್ಲಿ ಸೇವ್ ಮಾಡಿಟ್ಟಿರಬೇಕು. ಎಲ್ಲಾ ಸ್ಟೂಡೆಂಟ್ಸ್ ಆ ಕುಕೀಸ್ ನ ರ್ಯಾಂಕ್ ತೆಗೆಯೋದಕ್ಕೆ ತಿಂತಿರೋದು, ಆದ್ದರಿಂದ ನೀನು ಚೆನ್ನಾಗಿ ಓದಿದರೆ ಮಾತ್ರ ಬಾಕಿ ಸ್ಟೂಡೆಂಟ್ಸ್ ನಿನ್ನ ಕ್ಲೈಂಟ್ ಆಗೋದು ಅಂತ ಹೇಳಿರ್ತಾರೆ. ಹಾಗೆ ಪುನಃ ಸಿನ್ ಕಟ್ ಆಗಿ ನಮ್ಮ ಸೋಯಿಂಗ್ ಆ ಕುಕಿ ಇಟ್ಟಂತಹ ಇನ್ನರ್ಸ್ ನ ಹುಡುಕುತ್ತಿರುವಾಗ ಅದು ಮಿಸ್ ಆಯ್ತು ಎಂಬ ವಿಷಯ ಅವಳಿಗೆ ಗೊತ್ತಾಗೋದು. ಈ ಕಡೆ ನಮ್ಮ ರೋಮಿಯೋ ದಾಹಿನೊಂದಿಗೆ ಇದು ಒಂದು ವೇಳೆ ಬಾಗ್ ತಿನ್ನುವಂತಹ ಬಿಸ್ಕೆಟ್ ಆಗಿರುತ್ತಾ ಎಂದು ಕೇಳ್ತಿರುತ್ತಾನೆ. ಹಾಗೆ ಅವನೊಂದಿಗೆ ನನಗೆ ಕುಕೀಸ್ ಅಂದರೆ ಇಷ್ಟ ಇಲ್ಲ ಅಂದಾಗ ಹಾಗಿದ್ದರೆ ನೀನ್ ಅದನ್ನ ತಿನ್ನು ಅಂತ ಹೇಳಿ ಅವಳಿಗೆ ಅದನ್ನ ಎಸೆಯುವಾಗ ನಮ್ಮ ಸಿಯಾ ಬೇಗ ಅದನ್ನ ಕ್ಯಾಚ್ ಹಿಡಿತಾನೆ. ಹಾಗೆ ಸಿಯಾನ ನೋಡಿ ಓಹೋ ಜಿಂಬೋನ ಶಿಂಗಡಿ ಬಂದ ಅಂತ ಹೇಳಿ ತಮಾಷೆ ಮಾಡ್ತಿರುವಾಗ ದಾಹಿನ ಬದಲಾಗಿ ನಾನ್ ಅದನ್ನ ತಿಂತೇನೆ, ದಾಹಿನ ಬಿಡಿ ಅಂದಾಗ ನಮ್ಮ ಗುಂಡಮ್ಮ ಗಿದ್ದೆ ಚಾನ್ಸ್ ಅಂತ ಬೇಗ ಅಲ್ಲಿಂದ ಸೋಯಿನ ಹತ್ತಿರ ಬರ್ತಾಳೆ. ಅವಳ ಕೋಟೊಳಗೆ ತನ್ನ ಇನ್ನರ್ಸ್ ಇರೋದನ್ನ ಕಂಡು ಯಾಕೆ ಹೀಗೆ ಮಾಡಿದ್ದೆಂದು ಕೇಳಿದಾಗ ರೋಮಿಯೋ ಹೇಳಿದ್ದಕ್ಕೆ ನಾನು ಹೀಗೆ ಮಾಡಿದ್ದು, ನನ್ನ ಕ್ಷಮಿಸು ಅಂತ ಕೇಳಿ ನಮ್ಮ ಗುಂಡಮ್ಮ ಅಳ್ತಿರುತ್ತಾಳೆ. ಇದನ್ನ ಕೇಳಿ ಆ ಕುಕೀಸ್ ರೋಮಿಯೋ ಕೈಯಲ್ಲಿದೆ ಅಂತ ನಮ್ಮ ಸೋಯಿಂಗ್ಗೆ ಗೊತ್ತಾಗುತ್ತೆ. ಹಾಗೆ ಸಿನ್ಕಟ್ ಆಗಿ ನಮ್ಮ ರೋಮಿಯೋ ಮತ್ತೆ ಫ್ರೆಂಡ್ಸ್ ಸೇರಿ ನಮ್ಮ ಸಿಯಾನ ಹೊಡೆದು ಕೆಳಗೆ ಹಾಕಿರ್ತಾರೆ. ಅದೇ ಸಮಯ ನಮ್ಮ ಸೋಯಿಂಗ್ ಅವರ ಹತ್ತಿರ ಬರ್ತಾಳೆ. ಸಿಯಾನ ಅವರೆಲ್ಲರೂ ಸೇರಿ ಟಾರ್ಚರ್ ಮಾಡಿದ್ದೆಲ್ಲ ನಮ್ಮ ಸೋಯಿಂಗ್ ರೆಕಾರ್ಡ್ ಮಾಡಿರ್ತಾಳೆ. ಅದನ್ನ ತೋರಿಸಿ ಸೋಯಿಂಗ್ ಅವರನ್ನ ಬೆದರಿಸುತ್ತಾಳೆ. ಇದರ ಮಧ್ಯೆ ಸೋಯಿಂಗ್ ನೊಂದಿಗೆ ಅವನು ಕೆಟ್ಟದಾಗಿ ಬಿಹೇವ್ ಮಾಡೋದಕ್ಕೆ ಹೋಗ್ತಿರೋದನ್ನ ಕಂಡು ನಮ್ಮ ಸಿಯಾ ತಡೆಯೋದಕ್ಕೆ ತುಂಬಾ ಟ್ರೈ ಮಾಡ್ತಾನೆ. ಪಾಪ ಅವನಿಗೆ ನೆಟ್ಟಗೆ ನಿಲ್ಲೋದಕ್ಕೆ ಸಹ ಆಗ್ತಿರೋದಿಲ್ಲ. ಹಾಗೆ ನಮ್ಮ
ಸೋಯಿಂಗ್ ಇವನ ಅಪ್ಪನ ನಂಬರ್ ಹೇಳಿ ಮತ್ತಿತರ ಎಲ್ಲಾ ಡೀಟೇಲ್ಸ್ ನ ಹೇಳಿ ಆ ವಿಡಿಯೋ ಅವರಿಗೆ ಸೆಂಡ್ ಮಾಡ್ತೇನೆ ಅಂದಾಗ ನಮ್ಮ ರೋಮಿಯೋ ಸ್ವಲ್ಪ ಕಾಮ್ ಆಗ್ತಾನೆ. ಹಾಗೆ ಅವಳೊಂದಿಗೆ ನಿನಗೇನು ಬೇಕಾಗಿದ್ದು ಅಂತ ಕೇಳಿದಾಗ ನನ್ನ ಕೈಯಲ್ಲಿ ಒಂದು ಡಿಲಿಷಿಯಸ್ ಆದಂತಹ ಒಂದು ಕುಕೀಸ್ ಇದೆ, ಅದನ್ನ ನೀನು ತೆಗಿಯಬೇಕು ಅಂತ ಅವನೊಂದಿಗೆ ಹೇಳ್ತಾಳೆ. ನಂತರ ಸೋಯಿಂಗ್ ಕೊಟ್ಟಂತಹ ಆ ಕುಕೀಸ್ ನ ನಮ್ಮ ರೋಮಿಯೋ ತಿಂತಿರೋದನ್ನ ತೋರಿಸುತ್ತಾರೆ. ನಂತರ ಅವನು ಬಯಸಿದಂತಹ ಆ ಡ್ರೀಮ್ಸ್ ನ ಕಂಡು ಎಂಜಾಯ್ ಮಾಡ್ತಿರುತ್ತಾನೆ. ಮಾರನೇ ದಿನ ರೋಮಿಯೋ ಕ್ಲಾಸ್ ರೂಮ್ ಗೆ ಬಂದಾಗ ನಮ್ಮ ಸೋಯಿಂಗ್ ಕೂತಿರೋದನ್ನ ಕಂಡು ಸೋಯಿಂಗ್ ನ ನೋಡಿ ಒಂಥರ ನಗಾಡ್ತಾ ಅಲ್ಲಿಂದ ಹೋಗ್ತಾನೆ. ರೋಮಿಯೋ ಹೋದ ನಂತರ ನೀನು ಇನ್ ಮುಂದೆ ಹೆದರಬೇಕಾಗಿಲ್ಲ ಎಂದು ದಾಹಿನ್ ಸೋಯಿಂಗ್ ನ ನೋಡಿ ಹೇಳ್ತಾಳೆ. ಹಾಗೆ ಸೀನ್ ಕಟ್ ಆಗಿ ನಮ್ಮ ಸೋಯಿಂಗ್ ನ ತೋರಿಸುತ್ತಾರೆ. ಸೋಯಿಂಗ್ ಆ ಕುಕೀಸ್ ನ ಮಾರಿ ಸೋಯಿಂಗ್ ನ ರಕ್ಷಿಸೋದೆಂಬ ವಿಷಯ ನಮ್ಮ ಸಿಯಾಗೆ ಗೊತ್ತಾಗಿರುತ್ತೆ. ಅವನಿಗೆ ಕುಕೀಸ್ ನ ತಿನ್ನಿಸಿದಾಗ ಆ ಲಾಂಡ್ರಿ ರೂಮ್ ಅಲ್ಲಿ ಅವರು ಹೇಳಿದ್ದನ್ನ ಸ್ವಲ್ಪ ಕೇಳಿಸಿಕೊಂಡಿರುತ್ತಾನೆ. ಅಕ್ಕ, ನೀವಿದಕ್ಕೆ ಪಶ್ಚಾತ್ತಾಪ ಪಡುವಂತಹ ಯಾವುದೇ ಅವಶ್ಯಕತೆ ಇಲ್ಲ, ಇದೆಲ್ಲ ಚೋಯಿಂಗ್ಗೋಸ್ಕರ ತಾನೇ ನಿಮ್ಮೊಂದಿಗೆ ನಾನಿರ್ತೀನಿ ಅಂತ ಹೇಳ್ತಿರೋದಲ್ಲ ನಮ್ಮ ಯೋಪಿಲ್ ಸರ್ ನೋಡ್ತಿರುತ್ತಾರೆ. ಆ ಕುಕೀಸ್ ನ ಲಾಂಡ್ರಿ ರೂಮ್ ಅಲ್ಲಿ ಬೇಕ್ ಮಾಡಿ ಅದನ್ನ ಸ್ಟೂಡೆಂಟ್ಸ್ ನ ವಾಶ್ ಮಾಡಿದಂತಹ ಡ್ರೆಸ್ ಅಲ್ಲಿ ಇಟ್ಟು ಅದನ್ನ ಕ್ಲೈಂಟ್ಸ್ ಗೆ ಕೊಡ್ತಾರೆ. ಆ ಕುಕೀಸ್ ನ ಒಂದೊಂದೇ ಬೈಟ್ ಕಚ್ಚಿ ತಿನ್ನುವಾಗ ಓದಿದೆಲ್ಲ ನೆನಪಾಗ್ತಿರುತ್ತೆ. ಎಕ್ಸಾಮ್ ಗೆ ಒಳ್ಳೆ ರ್ಯಾಂಕ್ ತೆಗೆಯೋದಕ್ಕಾಗುತ್ತೆ. ಒಂದೇ ಸಮನೆ ಆ ಕುಕೀಸ್ ನ ಫುಲ್ ಆಗಿ ತಿಂದರೆ ನಾವಂದುಕೊಂಡಂತಹ ವಿಷಯ ಕಣ್ಣ ಮುಂದೆ ಬರುತ್ತೆ. ಒಂದಕ್ಕಿಂತ ಹೆಚ್ಚು ತಿಂದರೆ ಚೋಯಿಂಗ್ ನ ಹಾಗೆ ಕೋಮಾದಲ್ಲಿ ಅಥವಾ ಸತ್ತು ಹೋಗುವಂತಹ ಚಾನ್ಸ್ ಇರುತ್ತೆ. ಆ ಕುಕೀಸ್ ನ ಡಿಸೈನ್ ಮಾಡಿ ಅದನ್ನ ಡೆವಲಪ್ ಮಾಡಿದ್ದು ನಮ್ಮ ಚೀಫ್ ಅಲ್ವಾ, ಆದ್ರೆ ಆ ಚೀಫ್ ಯಾರೆಂದು ಗೊತ್ತಿರೋದಿಲ್ಲ. ಹಾಗೆ ಸಿನ್ಕಟ್ ಆಗಿ ನಮ್ಮ ಸೋಯಿಂಗ್ ಬೇಗ ಬೇಗ ಕ್ಲೈಂಟ್ಸ್ ನ ಹಿಡಿಯುತ್ತಿದ್ದಾಳೆಂದು ಚೀಫ್ ಆಂಟಿಯೊಂದಿಗೆ ಹೇಳಿದಾಗ ಅದು ನಮ್ಮ ಆಂಟಿಗೆ ಇಷ್ಟ ಆಗ್ತಿರೋದಿಲ್ಲ. ಏನಾದರೊಂದು ಪ್ರಾಬ್ಲಮ್ ಉಂಟಾದರೆ ಇಷ್ಟು ದಿನ ನಿಮ್ಮೊಂದಿಗೆ ನಿಂತಹ ನನ್ನ ಸೇವ್ ಮಾಡ್ತಿರಲ್ವಾ, ನನಗೊಂದು ಧೈರ್ಯಕ್ಕೋಸ್ಕರ ನೀವ್ ಯಾರೆಂದು ಹೇಳಿ ಅಂದಾಗ ನನ್ನ ಪರ್ಸನಲ್ ಕಾರ್ಯಕ್ಕೆ ಮೂಗು ತೋರಿಸಿದರೆ ನಾನ್ ನಿಮ್ಮನ್ನ ಇದ್ರೊಳಗಡೆಯಿಂದ ಹೊರ ಹಾಕ್ತೇನೆಂದು ನಮ್ಮ ಚೀಫ್ ಅವಳೊಂದಿಗೆ ಹೇಳ್ತಾರೆ. ಹಾಗೆ ಸೋಯಿಂಗ್ ಇನ್ಫಾರ್ಮೇಶನ್ ಕೊಟ್ಟಂತಹ ಆ ಪೊಲೀಸ್ ಯಾರೆಂದು ನನಗೆ ಗೊತ್ತಾಯ್ತು, ಅವನನ್ನ ನಾನು ನೋಡಿಕೊಳ್ತೇನೆಂದು ಹೇಳ್ತಾರೆ. ಆಂಟಿ ಇರುವಂತಹ ಆ ಲಾಂಡ್ರಿ ರೂಮ್ ನ ಸಿಸಿಟಿವಿ ಫುಟೇಜ್ ನೋಡಿ ನಮ್ಮ ಚೀಫ್ ಈಗ ಮಾತಾಡ್ತಿರೋದು. ಹಾಗೆ ಆ ಚೀಫ್ ಯಾರೆಂದು ನಮಗೆ ತೋರಿಸುತ್ತಾರೆ. ಆ ಚೀಫ್ ಬೇರೆ ಯಾರು ಅಲ್ಲ, ಅದು ನಮ್ಮ ಸಿಯಾ ಎಂದು ತೋರಿಸಿ ಈ ಎಪಿಸೋಡ್ ಎಂಡ್ ಆಗುತ್ತೆ. ಮುಂದೇನಾಗುತ್ತೆ ಅಂತ ನಮಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.